ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚೆನ್ನೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಶ್ಚಿಮ ಘಟ್ಟದ ಮಡಿಲಲ್ಲಿರುವ ಬೆಳಗಾವಿ ನಗರದ ಒಂದು ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಪರಿಚಯವನ್ನು ಮಾಡಲಿದ್ದೇನೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿರುವಂತಹ ಬೆಳಗಾವಿ ಜಿಲ್ಲೆಯು ರಾಜ್ಯದ ವಾಯುವ್ಯ ಭಾಗದಲ್ಲಿದೆ. ಹತ್ತಿ ಮತ್ತು ರೇಷ್ಮೆ ನೇಕಾರರಿಂದ ಕೂಡಿರುವಂತಹ ಈ ಒಂದು ಜಿಲ್ಲೆಯು ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ಆಧುನಿಕ ವಿನ್ಯಾಸದ ಕಟ್ಟಡಗಳು, ಮರಗಿಡಗಳಿಂದ ಕೂಡಿರುವಂತಹ ಈ ಒಂದು ಬೆಳಗಾವಿ ಜಿಲ್ಲೆಯು ಬ್ರಿಟಿಷ್ ಕಾಲದ ದಂಡು ಪ್ರದೇಶವಾಗಿದೆ. ಇಲ್ಲಿನ ಕೋಟೆ ಮತ್ತು ದೇವಾಲಯಗಳು, ಚರ್ಚ್ಗಳು ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಕೋಟೆ ಕೊತ್ತಲಗಳಿಗೆ ಹೆಸರಾಗಿರುವಂತಹ ಈ ಬೆಳಗಾವಿ ಜಿಲ್ಲೆಯಲ್ಲಿಯೇ ವೀರರಾಣಿ ಚೆನ್ನಮ್ಮನ ಅರಮನೆ ಸಹ ಇದೆ. ಬ್ರಿಟಿಷರನ್ನು ಮಣಿಸಿದಂತಹ ವೀರರಾಣಿ ಚೆನ್ನಮ್ಮ ಆಳಿದಂತಹ ಕಿತ್ತೂರು ಸಹ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿಯೇ ಬರುತ್ತದೆ. ನಾನೀಗ ತೋರಿಸ್ತಾ ಇರುವಂತಹ ಈ ಬೆಳಗಾವಿ ಜಿಲ್ಲೆಯ ಕೋಟೆ ರಾಜಹಂಸಗಡ ಕೋಟೆಯಾಗಿದೆ. ಬೆಳಗಾವಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ರಾಜಹಂಸಗಡ ಕೋಟೆಯು ಪ್ರವಾಸಿಗರನ್ನು ಸೆಳೆಯುತ್ತದೆ. ಎತ್ತರದ ಗುಡ್ಡದಂತಹ ಪ್ರದೇಶದಲ್ಲಿರುವುದು ಈ ಒಂದು ಕೋಟೆಯ ವಿಶೇಷವಾಗಿದೆ. ಈ ಒಂದು ಬೆಳಗಾವಿಯ ಮೂಲ ಹೆಸರು ವೇಣುಗ್ರಾಮ. ಈ ಒಂದು ವೇಣುಗ್ರಾಮವನ್ನು ಮೊದಲು ರಟ್ಟ ವಂಶಸ್ಥರು ಆಳುತ್ತಿದ್ದರು. ರಟ್ಟ ವಂಶಸ್ಥರ ಪ್ರಮುಖ ರಾಜ ಜಯರಾಜರು ಕ್ರಿಸ್ತಶಕ 1204ರಲ್ಲಿ ಈ ಕೋಟೆಯನ್ನು ಕಟ್ಟಲು ಪ್ರಾರಂಭ ಮಾಡಿದರು. 1674ರಲ್ಲಿ ಮರಾಠರಿಂದ ಈ ಒಂದು ಕೋಟೆಯ ಮರುನಿರ್ಮಾಣವಾಯಿತು. ಪ್ರಸ್ತುತ ಇಲ್ಲಿನ ಉಸ್ತುವಾರಿ ಸಚಿವೆಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಕೋಟೆಯ ಹಾಳಾದ ಭಾಗವನ್ನು ಪುನಃ ಮರುನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ವೀಕ್ಷಣಾ ಗೋಪುರವಾಗಿ ಈ ಒಂದು ಕೋಟೆಯನ್ನು ಕಟ್ಟಲಾಗಿದ್ದು, ಕೋಟೆಯ ಕೆಲವೊಂದು ಭಾಗಗಳು ಇನ್ನೂ ಗಟ್ಟಿಮುಟ್ಟಾದ ಗೋಡೆಗಳಿಂದ ಕೂಡಿವೆ. ಹಿಂದಿನ ಕಾಲದಲ್ಲಿ ವಿಶೇಷ ನಿರ್ಮಾಣ ಕೌಶಲ್ಯಕ್ಕೆ ಕನ್ನಡಿ ಹಿಡಿದಂತಹ ಕೋಟೆ ಇದಾಗಿದ್ದು, ಬೆಳಗಾವಿ ನಗರದಲ್ಲಿರುವ ಜನರ ರಕ್ಷಣೆಗಾಗಿಯೇ ಈ ಕೋಟೆಯನ್ನು ನಿರ್ಮಿಸಲಾಗಿದೆ ಎಂದು ಇಲ್ಲಿನ ಇತಿಹಾಸ ಹೇಳುತ್ತದೆ. ಶತ್ರುಗಳ ಚಲನವಲನದ ಮೇಲೆ ಇಲ್ಲಿಂದ ನಿಗಾ ಇಡಲಾಗುತ್ತಿತ್ತು ಎಂಬುದು ಇನ್ನೊಂದು ವಿಶೇಷ. ಬೆಳಗಾವಿಯಿಂದ 15 ಕಿಲೋಮೀಟರ್ ದೂರದವರೆಗೆ ಈ ಒಂದು ಕೋಟೆಗೆ ಹೋಗಲು ಹಿಂದಿನ ಕಾಲದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿತ್ತಂತೆ. ಸುರಕ್ಷತೆಯ ದೃಷ್ಟಿಯಿಂದ ಈ ಮಾರ್ಗವನ್ನು ಈಗ ಮುಚ್ಚಲಾಗಿದೆ. ಇಲ್ಲಿ ಒಂದು ಸುಂದರವಾದ ಶಿವಾಲಯವನ್ನು ಕಟ್ಟಲಾಗಿದೆ. ಬೆಟ್ಟದ ತುದಿಯಲ್ಲಿರುವ ಈ ಕೋಟೆಯನ್ನು ವಿಶೇಷ ವಿನ್ಯಾಸದಲ್ಲಿ ನಿರ್ಮಾಣ ಮಾಡಲಾಗಿದೆ. ವೀಕ್ಷಣಾ ಗೋಪುರ ಇದಾಗಿದ್ದು, ಶತ್ರುಗಳಿಂದ ಜನರನ್ನು ರಕ್ಷಿಸಿಕೊಳ್ಳಲು ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಗಿತ್ತು ಎಂದು ಇಲ್ಲಿನ ಇತಿಹಾಸ ಹೇಳುತ್ತದೆ. ಕೋಟೆಯ ಆಕಾರ ಗೋವಿನ ಮುಖದಂತಿದೆ. ಮುಖ್ಯದ್ವಾರ 2 ಗುಮ್ಮಟಗಳ ನಡುವಿದೆ. ಇದು ಹೊರಗೆ ಕಾಣಿಸುವುದಿಲ್ಲ. ಶತ್ರುಗಳಿಗೆ ತಕ್ಷಣ ಕೋಟೆ ಕಾಣಬಾರದೆಂದೇ ಈ ರೀತಿ ಕೋಟೆಯನ್ನು ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರು ನಿರ್ಮಿಸಿದ ಪ್ರತಿ ಕೋಟೆಗಳಿಗೆ ಮುಖ್ಯದ್ವಾರ ಮಾತ್ರವಲ್ಲದೆ 1 ರಿಂದ 3 ರಹಸ್ಯ ಮಾರ್ಗಗಳಿರುತ್ತವೆ. ಈ ಒಂದು ರಹಸ್ಯ ಮಾರ್ಗಗಳು ಈ ಒಂದು ಕೋಟೆಯಲ್ಲಿ ಕಂಡುಬರುತ್ತವೆ. ಇವು ಅಷ್ಟು ಸುಲಭವಾಗಿ ಕಾಣಿಸದಂತೆ ಮುಚ್ಚಿದಂತೆ ಇವೆ. ಶತ್ರುಗಳ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ದವಸ ಧಾನ್ಯಗಳನ್ನು ತರಲು ಇವುಗಳನ್ನು ಉಪಯೋಗಿಸುತ್ತಿದ್ದರು ಎಂದು ಫಲಕಗಳನ್ನು ಇಲ್ಲಿ ಹಾಕಲಾಗಿದೆ. ಒಂದು ಬದಿಯ ರಹಸ್ಯ ದಾರಿ ಬೆಳಗಾವಿಯ ಕೋಟೆ ಆವರಣದಲ್ಲಿರುವ ದುರ್ಗಾ ದೇವಸ್ಥಾನವನ್ನು ಸಂಪರ್ಕಿಸುತ್ತಿತ್ತು ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ. ಆದರೆ ಈ ಸಂಪರ್ಕ ಮಾರ್ಗವನ್ನು ಸುರಕ್ಷತೆಯ ದೃಷ್ಟಿಯಿಂದ ಈಗ ಮುಚ್ಚಲಾಗಿದೆ. ಈ ಮೊದಲು ಕೋಟೆಗೆ ಹೋಗಲು ಸರಿಯಾದ ರಸ್ತೆ ಇರಲಿಲ್ಲ. ಈಗ ಡಾಂಬರೀಕರಣಗೊಂಡಂತಹ ರಸ್ತೆಯನ್ನು ಮಾಡಲಾಗಿದೆ. ನೀವೀಗ ದೃಶ್ಯದಲ್ಲಿ ನೋಡುತ್ತಿರುವಂತಹ ಈ ಒಂದು ಬಾಗಿಲು ರಹಸ್ಯ ಕೋಣೆಯ ಬಾಗಿಲಾಗಿದೆ. ಅಂದರೆ ಈ ಒಂದು ಕೋಟೆಯಿಂದ ಶತ್ರುಗಳು ದಂಡೆತ್ತಿ ಬಂದಾಗ ಆಗಿನ ರಾಜರುಗಳು ಇಲ್ಲಿ ತಾವು ರಹಸ್ಯ ಕೋಣೆಯಲ್ಲಿ ಇದ್ದು ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ.
ಇಲ್ಲಿಗೆ ಹೋಗಲು ಇತ್ತೀಚೆಗೆ ಬಸ್ ಸೌಲಭ್ಯವನ್ನು ಸಹ ಮಾಡಲಾಗಿದೆ. 2017ರಲ್ಲಿ ಸಂಜಯ್ ಪಾಟೀಲರು ಶಾಸಕರಾಗಿದ್ದಾಗ ಶಾಸಕರ ಅನುದಾನದಲ್ಲಿ ಕೋಟೆ ಆವರಣದಲ್ಲಿ ಸಿದ್ದೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಧಾರ್ಮಿಕ ಸ್ಪರ್ಶವನ್ನು ಸಹ ನೀಡಲಾಗಿದೆ. ಕೋಟೆಯೊಂದಿಗೆ ದೇವಸ್ಥಾನ ವೀಕ್ಷಣೆ ಇಲ್ಲಿನ ವೀಕ್ಷಕರಿಗೆ ಸಿಗುವಂತಹ ಧಾರ್ಮಿಕ ಸ್ಪರ್ಶವಾಗಿದೆ. ನಿತ್ಯ ಇಲ್ಲಿಗೆ ನೂರಾರು ಮಂದಿ ಬರುತ್ತಾರೆ. ವಿಶೇಷವಾಗಿ ಕಾಲೇಜು ಯುವಕ ಯುವತಿಯರು ಹಾಗೂ ಪ್ರೇಮಿಗಳ ಅಚ್ಚುಮೆಚ್ಚಿನ ತಾಣ ಇದಾಗಿದೆ. ಇಲ್ಲಿ ಸೆಲ್ಫಿಯನ್ನು ತೆಗೆದುಕೊಳ್ಳುವುದು ಹಾಗೂ ಒಳ್ಳೆಯ ಫೋಟೋ ಶೂಟಿಂಗ್ ಸ್ಪಾಟ್ ಆಗಿರೋದ್ರಿಂದ ಫೋಟೋ ಶೂಟಿಂಗಿನ ಉದ್ದೇಶದಿಂದನೂ ಸಹ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಪ್ರತಿನಿತ್ಯ ಬಂದು ಸಂತೋಷದಿಂದ ಸ್ವಲ್ಪ ಸಮಯವನ್ನು ಕಳೆದು ಹೋಗುತ್ತಾರೆ. ಕುಟುಂಬ ಸಮೇತ ಇಲ್ಲಿಗೆ ಬರುವವರು ಇದ್ದಾರೆ. ಅಂದರೆ ಇಲ್ಲಿ ಹೋಟೆಲ್ಗಳು ಕ್ಯಾಂಟೀನ್ಗಳು ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಇಲ್ಲಿ ಮನೆಯಿಂದನೇ ಅಡುಗೆಯನ್ನು ಮಾಡಿಕೊಂಡು ಬಂದು ಇಲ್ಲಿ ಊಟವನ್ನು ಮಾಡಿಕೊಂಡು ಹೋಗುವಂತಹ ಪ್ರವಾಸಿಗರನ್ನು ನಾವು ನೋಡಬಹುದಾಗಿದೆ. ಪ್ರತಿದಿನ 500ರಿಂದ 1000 ಪ್ರವಾಸಿಗರು ಭೇಟಿ ಕೊಡುವಂತಹ ಈ ಒಂದು ರಾಜಹಂಸಗಡ ಕೋಟೆಯು ವಾರಾಂತ್ಯದ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯ ಪ್ರವಾಸಿಗರಿಂದ ತುಂಬಿರುತ್ತದೆ. ಸೋಮವಾರ ಬರುವವರು ಸಿದ್ದೇಶ್ವರ ದೇವಸ್ಥಾನದ ಭಕ್ತರು ಹೆಚ್ಚಾಗಿರುವುದರಿಂದ ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ಗೋವಾ ರಾಜ್ಯದಿಂದಲೂ ಪ್ರವಾಸಿಗರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿವನ ದೇವಸ್ಥಾನ ಇರೋದರಿಂದ ಶಿವನ ದರ್ಶನವನ್ನು ಮಾಡಿಕೊಂಡು ಕೋಟೆಯನ್ನು ಏರಿ ಸಂಭ್ರಮಪಟ್ಟು ಹೋಗುತ್ತಾರೆ. ವಡಗಾವಿಯ ಛತ್ರಪತಿ ಸಂಭಾಜಿ ಮಹಾರಾಜ ಸೇವಾ ಸಂಘದವರು ಆಗಾಗ ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ಕೋಟೆಯ ಸುತ್ತಲ ಪರಿಸರವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡುತ್ತಾರೆ. ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಪಾರಂಪರಿಕ ತಾಣವನ್ನು ಇತ್ತೀಚೆಗೆ ಕೊಂಚ ಅಭಿವೃದ್ಧಿಪಡಿಸಲಾಗಿದೆ ಅಂತಲೇ ಹೇಳಬಹುದಾಗಿದೆ. ಪ್ರವಾಸೋದ್ಯಮ ಮತ್ತು ಪಾರಂಪರಿಕ ಇಲಾಖೆಯವರು ಇತ್ತ ಗಮನ ಹರಿಸಿದರೆ ಹೆಚ್ಚಿನ ಪ್ರವಾಸಿಗರನ್ನು ಸೆಳೆಯಲು ಬಹಳಷ್ಟು ಅವಕಾಶ ಇಲ್ಲಿದೆ. ಅತಿ ಎತ್ತರವಾದ ಪ್ರದೇಶದಲ್ಲಿ ಈ ಒಂದು ರಾಜಹಂಸಗಡ ಕೋಟೆಯನ್ನು ಕಟ್ಟಿರೋದ್ರಿಂದ ಈ ಒಂದು ಕೋಟೆಯನ್ನು ಏರಿ ನಿಂತಾಗ ಇಡೀ ಬೆಳಗಾವಿ ನಗರವನ್ನೇ ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ. ಇಲ್ಲಿ ಸ್ಥಾಪನೆ ಮಾಡಿರುವಂತಹ ಅತಿ ಎತ್ತರವಾದ ಶಿವಾಜಿ ಮಹಾರಾಜರ ಪ್ರತಿಮೆಯು ನಮ್ಮನ್ನು ಕಣ್ಮನ ಸೆಳೆಯುತ್ತದೆ. ಹಾಗಾದರೆ ಈ ಒಂದು ಕೋಟೆಗೆ ಹೇಗೆ ಹೋಗಬಹುದು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋದಾದರೆ, ಬೆಳಗಾವಿ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಕೋಟೆಗೆ ಹೋಗಲು ಸಿಟಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಎಳ್ಳೂರು ಸುಳಗ ಮಾರ್ಗವಾಗಿ ಈ ಕೋಟೆಗೆ ಹೋಗುವುದಾದರೆ 15 ಕಿಲೋಮೀಟರ್ ದೂರ ಹೋಗಬೇಕಾಗುತ್ತದೆ. ಏರ್ಪೋರ್ಟಿನಿಂದ 8 ಕಿಲೋಮೀಟರ್ ಹಾಗೂ ರೈಲ್ವೆ ಸ್ಟೇಷನ್ನಿನಿಂದ ಈ ಒಂದು ಕೋಟೆಗೆ 2 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತದೆ. 2 ಕಿಲೋಮೀಟರ್. ಓಕೆ. ಆಗಾಗ ಟೈಮ್ ಇದ್ದಾಗೆಲ್ಲ ಇಲ್ಲಿ ಬಂದು ಖುಷಿ ಪಟ್ಕೊಂಡು ಹೋಗ್ತೀರಾ ಫ್ಯಾಮಿಲಿ ಜೊತೆ? ನಾವು ಸಣ್ಣ ಇದ್ದಿದ್ರೆ ಅವಾಗ ರೀ ಆ ಕಡೆ ಎಳ್ಳೂರು ಕಡೆ ಐತಲ್ಲ, ಎಳ್ಳೂರು ಆ ಕಡೆಯಿಂದ ಸ್ವಲ್ಪ ನಡ್ಕೊಂಡು ಬಂತು. ಜಾತ್ರೆ ಇದ್ದಿದ್ದ ಶ್ರಾವಣ ಮಾಸದಲ್ಲಿ ದಸರಾ ಟೈಮ್. ಶ್ರಾವಣ ಮಾಸದಲ್ಲಿ ಜಾತ್ರೆ ಇರುತ್ತಾ ಇಲ್ಲಿ? ಜಾತ್ರೆ ಸೋಮವಾರ ದಿನ ಬರ್ತದ್ರಿ, ಜಾತ್ರೆ ಇರ್ತದ. ನೀವು ಅವಾಗ ನಡ್ಕೊಂಡೇ ಬರ್ತಾ ಇದ್ರಾ? ನಡ್ಕೊಂಡು ಅಲ್ಲಿಂದ ಒಂದ್ ಪಾಯ್ ಮುಂದೆ ಒಂದ್ ಪಾಯ್ ತಳಗ ಎಲ್ಲಾರ್ದು ಪರ್ಕರ್ ಹಿಡ್ಕೊಂಡು ಬರುದು ಹಿಂಗಿದ್ರಿ. ಈಗ ಎಲ್ಲ ಈಗ ರೋಡ್ ಆಗಿದ್ರಿ, ರೋಡ್ ಆಗ್ಬಿಟ್ಟಿದೆ. ಆದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಿನಿಸ್ಟರ್ ಆದ್ಮೇಲಂತೂ ಬಹಳ ಚಲೋ ಮಾಡಿದ್ದಾರೆ ಸರ್. ಚಿಕ್ಕ ಮಕ್ಕಳು ಏಜ್ ಆದವರು ಬರ್ಲಿಕ್ಕೂ ಬಹಳ ಅನುಕೂಲ ಆಗ್ಬಿಟ್ಟಿದೆ ಈಗ. ಅವತ್ತು ರೋಡ್ ಇಲ್ಲ, ಬೆಳಗಾವ್ ಸಿಟಿ ಒಳಗೆ ಹೋಗಾಕ ರೋಡ್ ಇದ್ರಿ, ಅದ ಕ್ಲೋಸ್ ಮಾಡ್ಯಾರ ಇವತ್ತು. ಯಾಕೆ? ಅದ ಬಹಳ ವರ್ಷ ಆಗೈತ್ರಿ. ಓ, ಈ ಫೋರ್ಟ್ ಇಂದ ಬೆಳಗಾವಿ ಸಿಟಿಗೆ ಹೋಗ್ಲಿಕ್ಕೆ ಅಂಡರ್ ಗ್ರೌಂಡ್ ಅಲ್ಲೇ ಒಂದು ಸೀಕ್ರೆಟ್ ರೋಡ್ ಮಾಡಿದ್ದಾರೆ, ಅದಕ್ಕೆ ದಾರಿ ಮಾಡಿದ್ದಾರೆ. ಶತ್ರುಗಳು ಬಂದಾಗ ಹೇಗೆ ಬಚಾವ್ ಆಗ್ಬೇಕು ಅಂತ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್ ಅದು? ಸುಮಾರು 15 ಕಿಲೋಮೀಟರ್ ಅಂಡರ್ ಗ್ರೌಂಡ್ ಅಲ್ಲಿ ಈ ಒಂದು ದೇವಗಡ ಕೋಟೆಯಿಂದ ಅಂಡರ್ ಗ್ರೌಂಡ್ ಅಲ್ಲೇ ಬೆಳಗಾಂ ಸಿಟಿಗೂ ಒಂದು ರೂಟ್ ಇದೆ. ಸೀಕ್ರೆಟ್ ರೂಟ್ ಆಗಿರೋದ್ರಿಂದ ಅದನ್ನೇನು ತೋರಿಸಲ್ಲ. ಆ ಕಡೆಯಿಂದ ಬರುದು, ಈ ಕಡೆಯಿಂದ ಹೋಗುದು,
ಏನಾದ್ರೆ ಮಾಲ್ ತಗೊಂಡ್ ಬರೋದು. ಮಾಮೂಲಿ ರೋಡಲ್ಲೇ ಬರ್ಬೇಕಾಗತ್ತೆ ನಾವು. ಈಗ ಪೀಪಲ್ಗೆ ತ್ರಾಸ ಆಗ್ತದ ಹಂಗಾಗ್ತದ. ಅವಾಗ ಏನಿದ್ದಿಲ್ಲ ಶ್ವಾಸೋಶ್ವಾಸ ತಗೊಳಕ ಅಲ್ಲ ಆಕ್ಸಿಜನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಪ್ರಾಬ್ಲಮ್. ಅವರು ಆ ಒಳಗೆ ಏನಂದ್ರ ಇರ್ಬೇಕು ಅವ್ರ ಕಡೆ. ಏನೊಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ರು ಅವಾಗ. ಮಶಾಲ್ ತಗೊಂಡು ಕೈ ಮೇಲೆ ಹೋಗುದು ಬರುದು ಮಾಡ್ತಾ ಇದ್ರು. ಓಕೆ, ಬಟ್ ಈಗ ಆ ಸೀಕ್ರೆಟ್ ರೂಟ್ ಅನ್ನು ಬಂದ್ ಮಾಡಿದ್ದಾರೆ. ಬಂದ್ ಮಾಡ ಅಲ್ಲೇ ಐತ್ರಿ. ಓಕೆ, ಎಲ್ಲಿ ಆ ಕಡೆ ಮಂದಿರದಿಂದ ಆ ಕಡೆ ಸ್ಟಾರ್ಟ್ ಮಾಡಿದಾರ. ಆ ಸೈಡ್ ಅದು. ಬೆಳಗಾವಿಯ ಈ ಒಂದು ರಾಜಹಂಸಗಡ ಕೋಟೆಗೆ ಭೇಟಿ ನೀಡಲು ಚಳಿಗಾಲ ಮತ್ತು ಮಳೆಗಾಲ ಸೂಕ್ತ ಸಮಯವಾಗಿದೆ. ಹಸಿರು ತುಂಬಿದಂತಹ ಪರಿಸರದಲ್ಲಿ ನಿಂತು ಬೆಳಗಾವಿ ನಗರವನ್ನು ಕಣ್ತುಂಬಿಕೊಳ್ಳುವುದು ಒಂದು ಜೀವನದ ಅಮೃತಗಳಿಗೆ ಅಂತಲೇ ಹೇಳಬಹುದಾಗಿದೆ. ಫ್ರೆಂಡ್ಸ್, 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 39ನೆಯ ಭಾರತೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸಿಟ್ಟ ಹಿಂಡಲಗ ಜೈಲ್, ಇಂಡಾಲ್ ಮತ್ತು ಆರ್ಮಿ ಟ್ರೈನಿಂಗ್ ಸೆಂಟರ್ ಸಹ ಈ ಬೆಳಗಾವಿ ನಗರದಲ್ಲೇ ಇವೆ. ನೀವು ಬೆಳಗಾವಿ ಜಿಲ್ಲೆಯ ಪ್ರವಾಸ ಕೈಗೊಂಡಾಗ ಗೋಕಾಕ್ ಜಲಪಾತ, ಗೊಡಚಿನಮಲ್ಕಿ ಜಲಪಾತ, ವಜ್ರಪೋಹ ಜಲಪಾತ, ಹಿಡಕಲ್ ಡ್ಯಾಮ್, ಕಿತ್ತೂರು, ಕಮಲನಾರಾಯಣ ದೇವಸ್ಥಾನ ಇವೆಲ್ಲವನ್ನೂ ಸಹ ನೀವು ನೋಡಬಹುದಾಗಿದೆ. ಫ್ರೆಂಡ್ಸ್, ಮೊದಲ ಬಾರಿಗೆ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನು ನೀವು ಎನ್ಕರೇಜ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಇತಿಹಾಸ ಪ್ರಿಯರಿಗೆ, ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಖುಷಿ ಕೊಡುವಂತಹ ಈ ಒಂದು ರಾಜಹಂಸಗಡ ಕೋಟೆಗೆ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿನ ಸುಂದರ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.